ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮನೆನ ಎಲ್ಲರೂ ಕಟ್ಟಿಸ್ತಾರೆ, ಆದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಾಟರ್ ಪ್ರೂಫ್ ಮಾಡೋದು ತುಂಬಾ ಜನ ಮಾಡೋದಿಲ್ಲ. ವಾಟರ್ ಪ್ರೂಫ್ ಮಾಡಿಸಿಲ್ಲ ಅಂದ್ರೆ ಗೃಹ ಪ್ರವೇಶಕ್ಕಿಂತ ಮುಂಚೆನೆ ಎಷ್ಟೋ ಮನೆಗಳು ಲೀಕೇಜ್ ಇಂದ ಹಾಳಾಗೋದನ್ನ ಕೂಡ ನೋಡಿದೀವಿ. ಸೊ ನೀವು ಆ ತಪ್ಪನ ಮಾಡಬೇಡಿ, ಮರಿದಿರ ವಾಟರ್ ಪ್ರೂಫ್ ನ ಮಾಡಿಸಿ. ನಾನಿವತ್ತು ಬಾತ್ರೂಮ್ ಗೆ ವಾಟರ್ ಪ್ರೂಫ್ ನ ಮಾಡಿಸ್ತಿದ್ದೇನೆ. ಇದು ನಿಮ್ಗೆ 2 to 3 days ಪ್ರೋಸೆಸ್ ಆಗುತ್ತೆ. ಅಂಡ್ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ಸ್ ಮಾಡೋದೆಲ್ಲ ಅವರೇ ಬಂದು ಮಾಡ್ಕೊಡ್ತಾರೆ. ವಾಟರ್ ಪ್ರೂಫಿಂಗ್ ತುಂಬಾನೇ ಬ್ರಾಂಡ್ಸ್ ಇದೆ ಮಾರ್ಕೆಟ್ ಅಲ್ಲಿ. ನಾವು ಯೂಸ್ ಮಾಡಿದ್ದು ಫಾಸ್ ರಾಕ್. ಸೊ ಪ್ರತಿ ಒಂದ್ ಸ್ಟೆಪ್ ನ ಕೂಡ ಇನ್ ಡೀಟೇಲ್ ಆಗಿ ಮಾಡಿ ಕೆಲಸನ ಮುಗಿಸ್ಕೊಟ್ರು. ವಾಟರ್ ಪ್ರೂಫ್ ಮಾಡಕ್ಕೂ ಮುಂಚೆ ಸರ್ಫೇಸ್ ಕ್ಲೀನಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಮಿಕ್ಸಿಂಗ್ ರೇಷಿಯೋ ಕೂಡ ಎಷ್ಟು ಲೀಟರ್ ಲಿಕ್ವಿಡ್ ಗೆ ಎಷ್ಟು ಲೀಟರ್ ವಾಟರ್ ಆಡ್ ಮಾಡ್ಬೇಕು ಅಂತ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಗೆ ಅವ್ರದೇ ಸಿಮೆಂಟ್ ಅನ್ನ ಯೂಸ್ ಮಾಡಿ ಚೆನ್ನಾಗಿ ಮಷೀನ್ ಅಲ್ಲಿ ಮಿಕ್ಸ್ ಮಾಡಿದ್ರು. ಮಷೀನ್ ಯೂಸ್ ಮಾಡೋದ್ರಿಂದ ಲಿಕ್ವಿಡ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಪರ್ಫೆಕ್ಟ್ ಫಾರ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಸೊ ಅಪ್ಲಿಕೇಶನ್ ನ 2 ಕೋಟಿಂಗ್ ಮಾಡ್ತಾರೆ. ಫಸ್ಟ್ ಕೋಟಿಂಗ್ ಮಾಡಿದ್ಮೇಲೆ ಅದನ್ನ 6 hours ಅಥವಾ 1 day ಒಣಗಕ್ಕೆ ಬಿಟ್ಬಿಟ್ಟು ಒಣಗಿದ್ದಾದ್ಮೇಲೆ ನೆಕ್ಸ್ಟ್ ಕೋಟಿಂಗ್ ಹಾಕ್ಬೇಕು. ಮೇನ್ ಏನು ಅಂದ್ರೆ ವಾಲ್ ಅಲ್ಲಿ ಎಲ್ಲ 1 ಅಡಿಗೆ ವಾಟರ್ ಪ್ರೂಫ್ ಮಾಡಿಸ್ತಾರೆ. ಆ ತಪ್ಪನ ಮಾಡಬೇಡಿ. ಮಿನಿಮಮ್ ನಿಮ್ಗೆ 2 feet ಇರಬೇಕು. ಯಾಕೆಂದ್ರೆ ಟೈಲ್ಸ್ ಹಾಕಿದಾಗ ಅದೇ ನಿಮ್ಗೆ 6 inch ಬರುತ್ತೆ. ಸೊ 1 ಅಡಿ ಹಾಕ್ಸಿದ್ರೆ ನಿಮ್ಗೆ ವರ್ಕೌಟ್ ಆಗೋದಿಲ್ಲ. ಮರಿದಿರ 2 ಅಡಿನ ಹಾಕ್ಸಿ. ಸೆಕೆಂಡ್ ಕೋಟ್ ಆದ್ಮೇಲೆ ಅದನ್ನ ಒಂದಿನ ಡ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ಪ್ಲಂಬಿಂಗ್ ಕೆಲಸನ ಮಾಡಿಸ್ದೆ. ಪೈಪ್ ಹಾಕಿದ್ಮೇಲೆ ಇವ್ರು ಬಂದು ಬೋರ್ ಪ್ಯಾಕಿಂಗ್ ಕೂಡ ಮಾಡಿಕೊಟ್ರು. ಬೋರ್ ಪ್ಯಾಕಿಂಗ್ ಮಾಡಿ ಅದನ್ನ ಒಂದಿನ ಬಿಟ್ಟು ಡ್ರೈ ಆದ್ಮೇಲೆ ನೆಕ್ಸ್ಟ್ ಡೇ ವಾಟರ್ ಟೆಸ್ಟಿಂಗ್ ಕೂಡ ಮಾಡಿದ್ವಿ. ಟೆಸ್ಟಿಂಗ್ ಮಿನಿಮಮ್ 24 hours ಮಾಡಿದ್ರೆ ಸಾಕಾಗುತ್ತೆ. ಸೊ ನೀವು ಕೂಡ ವಾಟರ್ ಪ್ರೂಫ್ ಮಾಡಿಸ್ಬೇಕು ಅಂದ್ರೆ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ರೀಚ್ ಔಟ್ ಆಗಿ. ಇವರು ಬಾತ್ರೂಮ್ ಅಷ್ಟೇ ಅಲ್ಲ, ಟೆರೇಸ್ ಮತ್ತೆ ಸಂಪು, ಎಪಾಕ್ಸಿ ಕೋಟಿಂಗು ಎಲ್ಲಾನು ಮಾಡ್ಕೊಡ್ತಾರೆ. ರೆಸಿಡೆನ್ಶಿಯಲ್ಸ್, ಕಮರ್ಷಿಯಲ್ಸ್ ಮತ್ತೆ ಕಂಪನೀಸ್ ಯಾವ್ದಕ್ಕಾದ್ರೂ ಇಲ್ಲಿ ನಿಮ್ಗೆ ವಾಟರ್ ಪ್ರೂಫ್ ಸಿಗುತ್ತೆ. ಸೊ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಮರಿದಿರ ನನ್ನ ಪೇಜ್ ನ ಫಾಲೋ ಮಾಡ್ಕೊಂಡು ಹೋಗಿ ತೋರಿಸಿ. ನಿಮ್ಗೆ ಬೆಸ್ಟ್ ಪ್ರೈಸ್ ಇನ್ ಮಾರ್ಕೆಟ್ ಅಲ್ಲಿ ಮಾಡ್ಕೊಡ್ತಾರೆ.